ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲರೂ ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನು, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಅವ್ಯಕ್ತ ಮುರಳಿ, ಅವ್ಯಕ್ತ ಬಾಪ್ದಾದರವರು ನುಡಿಸಿರುವ ವಿಶೇಷವಾದ ನಮ್ಮನ್ನು ಅವ್ಯಕ್ತ ಸ್ಥಿತಿಗೆ ಕರೆದುಕೊಂಡು ಹೋಗುವ ಅವ್ಯಕ್ತ ಮುರಳಿ ಇದೆ. ಈ ಅವ್ಯಕ್ತ ಮುರಳಿಯ ಮುಖ್ಯ ಸಾರ, ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನ ಅವ್ಯಕ್ತ ಮುರಳಿಯ ಸ್ಲೋಗನ್ ಆಗಿದೆ: ದೇಹ ಅಭಿಮಾನದಿಂದ ದೂರವಾಗಲು ಅಥವಾ ದೇಹ ಬಾನದಿಂದ ದೂರವಾಗಲು ಚಿತ್ರವನ್ನು ನೋಡದೆ ಚರಿತ್ರೆ ಅರ್ಥಾತ್ ಚೈತನ್ಯ ಸ್ವರೂಪವನ್ನು ನೋಡಿ ಅಂತ ಸ್ಲೋಗನ್ ಹೇಳಿದೆ. ಇನ್ನು ಹೆಡ್ಡಿಂಗಲ್ಲಿ ಹೇಳಿದರೆ ಇವತ್ತಿನ ಮುರಳಿಯ ಮುಖ್ಯ ಸಾರದಲ್ಲಿ ಗಂಟೆಗೊಮ್ಮೊಮ್ಮೆ ಮನಸ್ಸಿನ ಎಕ್ಸರ್ಸೈಸನ್ನು ಮಾಡಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳಿ. ಎಲ್ಲರಿಗೂ ಕೂಡ, ಎಲ್ಲ ಸಾಧಕರಿಗೂ ಇದು ಒಂದೇ ಗುರಿ: ದೇಹ ಬಾನವನ್ನು ಕಳೆದುಕೊಳ್ಳುವುದು. ಬೇಕಾದಂಥ ಶಾಸ್ತ್ರ ಇರಲಿ, ಬೇಕಾದಂಥ ಗ್ರಂಥ ಇರಲಿ, ಬೇಕಾದ ಮಹಾತ್ಮ ಹೇಳಿರೋದಿರಲಿ, ಎಲ್ಲರೂ ಕೂಡ ಇದೊಂದನ್ನಂತೂ ಹೇಳಿದ್ದಾರೆ: ದೇಹ ಬಾನವನ್ನು ಬಿಟ್ಟು ಬಿಡಿ. ದೇಹ ಬಾನ ನಥಿಂಗ್ ಬಟ್ ಅಹಂಕಾರ. ದೇಹ ಬಾನ ಅಂದರೂ ಅಷ್ಟೇ, ದೇಹಾಭಿಮಾನ ಅಂದರೂ ಅಷ್ಟೇ, ಅಹಂಕಾರ ಅಂದರೂ ಅಷ್ಟೇ. ನಾನು ಅನ್ಕೊಳ್ಳೋದೇನು ಅಹಂಕಾರ ಇದೆ ಇದರಲ್ಲಿ? ನಾನು ಶರೀರ ಅನ್ಕೊಂಡ್ಬಿಟ್ರೆ ಹೆಂಗೆ ಅಹಂಕಾರ ಆಗತ್ತೆ? ಅಹಂಕಾರ ಅಂದರೆ ಯಾವುದು ನಾನಲ್ಲವೋ ಅದನ್ನು ನಾನು ಅಂದುಕೊಳ್ಳುವುದೇ ಅಹಂಕಾರ. ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅಂದುಕೊಳ್ಳೋದೇ ಅಹಂಕಾರ. ಇದು ಸೂಕ್ಷ್ಮವಾಗಿ. ಹಾಗಾಗಿ ಈ ಅಹಂಕಾರಕ್ಕೆ ಬೀಜನೇ ನಾನಲ್ಲದ ದೇಹವನ್ನು ನಂದು ಅಂತ ಅಂದುಕೊಂಡಿರೋದು. ಅಹಂಕಾರವನ್ನು ಕಳ್ಕೊಳ್ಬೇಕು ಅಂದರೆ ದೇಹ ಭಾನವನ್ನು ಕಳ್ಕೊಳ್ಬೇಕು. ಹಾಗಾಗಿ ಎಲ್ಲರೂ ಕೂಡ ಈ ದೇಹ ನಶ್ವರ ಅಂತ ಕೆಲವರು ಹೇಳಿದರು. ಬಲೆ ದೇಹವನ್ನು ಜಂಗಮ ಕಾಯ ಅಂತ ಕರೆದ್ರು. ಕೆಲವರು ದೇಹವೇ ದೇಗುಲ ಅಂತ ಹೇಳಿದರು. ಕೆಲವರು ದೇಹವನ್ನು ಮನೆ ಅಂತ ಹೇಳಿದರು. ಕೆಲವರು ದೇಹವನ್ನು ರಥ ಅಂತ ಹೇಳಿದರು. ಕೆಲವರು ದೇಹವನ್ನು ಪಂಜರ ಅಂತ ಹೇಳಿದರು. ಹೇಳುವ ರೀತಿಯಲ್ಲಿ ವಿಭಿನ್ನತೆ ಅಂತೂ ಇದ್ದೇ ಇದೆ.
ಅದ್ವೈತ ಸಿದ್ಧಾಂತ, ಆರೂಢ ಸಿದ್ಧಾಂತ ಏನು ಹೇಳ್ತದೆ ಅಂದರೆ ಈ ದೇಹ ನಶ್ವರ, ಈ ದೇಹ ವಿನಾಶಿ, ಈ ದೇಹ ಮಲಿನ, ಇದು ಚೀಚಿಯಾಗಿದೆ, ಇದರ ಅಭಿಮಾನ ನಿನಗೆ ತರವಲ್ಲ, ಬಿಟ್ಟು ಬಿಡು ಅಂತ ಒಂದಷ್ಟು ಇದನ್ನು ಹೀನಾಯವಾಗಿ ನೋಡುವಂತಹ ಒಂದು ದೃಷ್ಟಿಯನ್ನು ಕೊಟ್ಟು ಇದನ್ನು ತ್ಯಜಿಸಲಿಕ್ಕೆ, ತ್ಯಾಗ ಮಾಡಲಿಕ್ಕೆ ಹೇಳ್ತಾರೆ. ಇನ್ನು ಕೆಲವರು ದೇಹ ಸಿಕ್ಕಿರೋದು ನಮಗೆ ಸಾಧನೆ ಮಾಡಲಿಕ್ಕೆ, ದೇಹ ಸಿಕ್ಕಿರೋದು ನಮಗೆ ಕಾಯಕ ಮಾಡಲಿಕ್ಕೆ, ಈ ಕರ್ಮಕ್ಷೇತ್ರದಲ್ಲಿ ದೇಹವಿಲ್ಲದೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲ ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಜನನಿ ಶರೀರ ಆಗಿರೋದ್ರಿಂದ ಈ ಶರೀರವನ್ನು ಪ್ರಸಾದ ಕಾಯ ಅಂತ ನಾವು ತಿಳಿಬೇಕು ಅಂತ ಹೇಳಿದ್ರು. ಪ್ರಸಾದ ಕಾಯ ಅಂತ ತಿಳಿದವರು ಕೂಡ ಇದನ್ನು ಬಳಸಲೇಬೇಕು, ಚಂದ ಬಳಸ್ತಾ ಇದ್ದಾರೆ. ಇನ್ನು ಯಾರು ಈ ಶರೀರವನ್ನು ನಶ್ವರ, ಇದರಲ್ಲಿ ಏನೂ ಇಲ್ಲ, ಇದು ವಿನಾಶಿ, ಇದು ಚೀಚಿ ಅಂತ ಹೇಳಿದವರು ಕೂಡ ಈ ಶರೀರದಲ್ಲೇ ಇರಬೇಕು, ಈ ಶರೀರದ ಪಾತ್ರ ಮುಗಿಯುವವರೆಗೆ ಅದನ್ನು ಬಳಸಲೇಬೇಕು, ಬಳಸಿದರೆ. ಚೀಚಿ ಅಂತ ಇದನ್ನು ತ್ಯಾಗ ಮಾಡೋಕ್ಕಾಯ್ತಾ ಅಂದ್ರೆ ಹಾಗಿಲ್ಲ, ಪ್ರಸಾದ ಕಾಯ್ತಾ ಅಂತ ಇದನ್ನು ತಗೊಂಡೋಗಕ್ಕಾಯ್ತಾ ಅಂದ್ರೆ ಎರಡೂ ಹಾಗಲ್ಲ. ಮತ್ತೆ ಚೀಚಿ ಅಂದವರು ಇದರೊಳಗೆ ಇರ್ತಾರಲ್ವಾ ಅಂದರೆ ಅದು ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಕಾಸ್ಟ್ಯೂಮ್ ಅದು ಪಾತ್ರ ಎಲ್ಲಿಯವರೆಗೆ ಸ್ಟೇಜ್ ಮೇಲೆ ಇರ್ತೇವೆ ಅಲ್ಲಿವರೆಗೆ ಕಾಸ್ಟ್ಯೂಮ್ ಹಾಕ್ಕೊಂಡೇ ಇರಬೇಕಾಗತ್ತೆ. ಅದು ನೀವು ಚೀಚಿ ಅಂದರೂ ಸರಿ, ಚೇಚೆ ಅಂದರೂ ಸರಿ, ಅದು ಇದ್ದೇ ಇರುತ್ತೆ. ಇನ್ನು ಇದನ್ನು ಪ್ರಸಾದ ಕಾಯ ಅಂತ ತಿಳಿದು ಬಹಳ ಗೌರವ ಕೊಟ್ಟು ಏನೆಲ್ಲ ಪೂಜ್ಯ ಭಾವನೆಯಿಂದ ಇದನ್ನು ಕಂಡರೂ ಕೂಡ ಇದು ಸತೋ ರಜೋ ತಮೋದಲ್ಲಿ ಬಂದು ಮಲೀನದಲ್ಲಿ ಮಲೀನವಾಗಿ ಕೊಳಕಲ್ಲಿ ಕೊಳಕಾಗುವುದಂತೂ ಸತ್ಯ. ಆದರೆ ಎರಡರಲ್ಲಿ ಸಾಮ್ಯತೆ ಇಲ್ವಾ ಅಂದ್ರೆ ಖಂಡಿತವಾಗಿ ಇದೆ. ಆ ಸಾಮ್ಯತೆಯನ್ನು ನೋಡಬೇಕು ನಾವು, ವೈಷಮ್ಯವನ್ನು ಅಲ್ಲ, ವಿಷಮತೆಯನ್ನು ಅಲ್ಲ, ಸಮತೆಯನ್ನು ಕಾಣಬೇಕು. ಇಂಟೆನ್ಷನ್ ಏನಿದೆ, ಪ್ರಸಾದ ಕಾಯ ಅಂದವ್ರದ್ದು ಇಂಟೆನ್ಷನ್ ಏನಿದೆ, ಇದನ್ನು ಚೀಚಿ ದೇಹ ಅಂದವ್ರದ್ದು ಇಂಟೆನ್ಷನ್ ಏನಿದೆ. ಅದಕ್ಕೆ ಯಾರು ಜ್ಞಾನಿ ಆಗ್ತಾರೆ ಅಂತಂದರೆ ಸೆಂಟೆನ್ಸನ್ನು ಹಿಡ್ಕೊಂಡು ಕೂತವರು ಸೆಂಟೆನ್ಸನ್ನು ನೋಡೋರು ಆಗೋದಿಲ್ಲ. ಆ ಸೆಂಟೆನ್ಸಿನ ಹಿಂದೆ ಇರ್ತಕ್ಕಂಥ ಇಂಟೆನ್ಷನ್ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಜ್ಞಾನಿ ಆಗ್ತಾರೆ. ಅಂದರೆ ಯಾಕೆ ಇವರು ಅದ್ವೈತದಲ್ಲಿ ಇಷ್ಟೊಂದು ಇದನ್ನು ಕಠೋರವಾಗಿ ಟೀಕೆ ಮಾಡಿ ಚೀಚಿ ಅಂತ ಹೇಳಿ ಇದರ ಬಗ್ಗೆ ನಮಗೆ ಅಸಹ್ಯ ಬರುವ ರೀತಿಯಲ್ಲಿ ಮಾಡಿ ವರ್ಣನೆ ಮಾಡ್ತಾರೆ ಅಂದರೆ ಉದ್ದೇಶ ಇಷ್ಟೆ. ಇದು ವಿನಾಶವಾಗಿ ಹೋಗುತ್ತೆ ಒಂದು ದಿನ, ಒಂದು ಕ್ಷಣ. ಇದನ್ನು ಶಾಶ್ವತ ಅನ್ಕೊಂಡ್ರೆ ಇದು ಯಾವತ್ತಿದ್ರೂ ಕೂಡ ನಿನ್ನ ಕೈಯಿಂದ ಜಾರಿ ಹೋಗೋದೆ. ಐಸ್ ಕ್ರೀಮನ್ನು ಚಿಕ್ಕ ಮಕ್ಕಳಿಗೆ ಕೊಡಿಸ್ತೀವಿ ಅಂದಾಗ ಅವು ತಿಂದರೂ ತಿನ್ನದೇ ಇದ್ರೂ ಅದು ಕರಗಿ ನೀರಾಗಿ ಹೋಗ್ತಾ ಇರುತ್ತೆ. ಹೇಗೋ ಕೊನೆಗುಳಿಯೋದು ಕಡ್ಡಿ ಮಾತ್ರ, ಐಸ್ ಕ್ರೀಮ್ ಶಾಶ್ವತ ಅಲ್ಲ, ಕಡ್ಡಿ ಮಾತ್ರ. ಹೇಗೋ ಹಾಗೆ ನೀವಿದನ್ನು ತಿಳಿದು ಬಳಸಿದ್ರು, ತಿಳಿಯದೇ ಬಳಸಿದ್ರು, ಪೂಜ್ಯ ಭಾವದಿಂದ ಬಳಸಿದ್ರು, ತ್ಯಾಗ ಭಾವದಿಂದ ಬಳಸಿದ್ರು, ಕರಗುವ ಐಸ್ ಕ್ರೀಮ್ ಥರನೇ ಕರಗುತ್ತಾನೇ ಇದೆ. ಇದರ ಒಳಗಡೆ ಆಧಾರವಾಗಿರ್ತಕ್ಕಂಥ ಚೈತನ್ಯ ಯಾವ ವಸ್ತು ಇದೆ ಅದು ಮಾತ್ರ ಶಾಶ್ವತವಾಗಿದೆ. ಅದನ್ನು ಹಿಡ್ಕೊಳ್ಬೇಕು ನೀನು, ಅದನ್ನು ನೆಚ್ಚಿಕೊಳ್ಳಬೇಕು ನೀನು. ಆಗ ಇದು ಕರಗಿ ಹೋದ್ರೂ ಕೂಡ ನಿನಗೆ ಯಾವತ್ತೂ ಕೂಡ ಬೇಜಾರು ಅನ್ನೋದಾಗುವುದಿಲ್ಲ. ಅದಕ್ಕೆ ಒಳಗಿರ್ತಕ್ಕಂಥ ಆಧಾರ ಮೂರ್ತನನ್ನು ನೋಡು, ಈ ವಿನಾಶಿ ಆಗಿರತಕ್ಕಂಥ ಒದಿಕೆಯನ್ನಲ್ಲ ಅಂತ ಅವರು ಹೇಳಿ ಮುಖವನ್ನು ಅಂತರ್ಮುಖಗೊಳಿಸಿ ದೇಹ ಭಾನವನ್ನು ಮರೀಲಿಕ್ಕೆ ಪ್ರಯತ್ನ ತರಿಸಿದರು.
ಇನ್ನು ಶರಣರೆಲ್ಲರೂ ಕೂಡ ಇದನ್ನ ಪ್ರಸಾದಕಾಯ ಅಂತ ಹೇಳಿದ್ರು ಕೂಡ ಇದನ್ನ ಎದ್ರು ಬಳಸ್ತೀವಿ, ನಿಂತರೂ ಬಳಸ್ತೀವಿ, ಕುಂತರೂ ಬಳಸ್ತೀವಿ. ನೋಡ್ಲಿಕ್ಕೆ ಕಣ್ಣು ಬೇಕು, ಕೇಳಲಿಕ್ಕೆ ಕಿವಿ ಬೇಕು, ಪ್ರಸಾದ ಮಾಡಲಿಕ್ಕೆ ನಾಲಿಗೆ ಬೇಕು, ಬಾಯಿ ಬೇಕು, ಓಡಾಡ್ಲಿಕ್ಕೆ ಕರ್ಮ ಮಾಡ್ಲಿಕ್ಕೆ ಇಡೀ ಶರೀರ ಬೇಕಾಗಿರುವಾಗ ಇದನ್ನು ಯಾಕೆ ಚಿಚ್ಚಿ ಅನ್ನಬೇಕು, ಇದನ್ನ ಯಾಕೆ ಅಸಹ್ಯ ಅನ್ನಬೇಕು? ಇರುವುದರೊಳಗೆ ಇದನ್ನು ಚಂದದಿಂದ ಬಳಸಿಕೊಳ್ಳುವಂಥ ವಿಧಾನವನ್ನ ಕಲಿತು ಇದನ್ನ ಪ್ರಸಾದ ಕಾಯವನ್ನಾಗಿ ಮಾಡಿಕೊಂಡು ನಾನು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂದ್ರೆ ಇದನ್ನ ಮಂದಿರವನ್ನಾಗಿಸಿಕೊಂಡು ಇಲ್ಲಿಯೇ ನನ್ನ ಸತ್ಯ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳೋದಕ್ಕೆ ಬರುತ್ತೆ. ಹಾಗಾಗಿ ಬಳಸ್ಕೊಳ್ಳೋದು ನಿಜ ಅಂದ ಮೇಲೆ ಇದನ್ನ ಅಸಹ್ಯ ಪಟ್ಕೊಂಡು ಬಳಸ್ಕೊಳ್ಳೋದಕ್ಕಿಂತ ಅದನ್ನು ಸುಂದರಗೊಳಿಸಿಕೊಂಡು ಬಳಸಿಕೊಳ್ಳೋಣ. ಹಾಗಂತ ಇದ್ರ ಮೇಲೆ ಮೋಹ ಇಟ್ಕೊಳ್ಬೇಕಾ ಅಂದ್ರೆ ಇಲ್ಲ ಅಂತಾರೆ ಶರಣರು. ಮರಣವೇ ಮಹಾನವಮಿ ಶಿವಶರಣರಿಗೆ. ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತಾರೆ. ಇದನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ಇದರ ಮೇಲೆ ಮೋಹ ಇದ್ದಿದ್ದೇ ಆದರೆ ಖಂಡಿತ ಈ ತರ ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ಇದನ್ನು ಉಳಿಸ್ಕೊಳ್ಳೋದಕ್ಕಾಗಿ ಬಡದಾಡೋದು ಬೇಡ, ಇದನ್ನ ಚಂದ ಇಟ್ಕೊಳ್ಳೋದಕ್ಕಾಗಿ ಸಾಕಷ್ಟು ಇಚ್ಛೆಗಳನ್ನು ಇಟ್ಕೊಂಡು ಸಂಗ್ರಹಿಸಿಕೊಳ್ಳೋದು ಬೇಡ. ಆದರೆ ಎಲ್ಲಿಯವರೆಗೆ ನಮಗೆ ಸಿಕ್ಕಿದೆಯೋ ಇದು, ಎಲ್ಲಿಯವರೆಗೆ ಇದು ನಮಗೆ ಸೇವೆಯನ್ನ ಒದಗಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿಯ ತನಕ ಗೌರವಯುತವಾಗಿ ಇದನ್ನು ಬಳಸಿಕೊಂಡು, ಆದರೆ ಶಿವಯೋಗದ ಮುಖಾಂತರ ಈ ಶರೀರದ ಭಾನವನ್ನ ಮರೆತು ಸತ್ಯ ಸ್ವರೂಪದ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವ ಸಾಧನವನ್ನಾಗಿ ಮಾಡಿಕೊಳ್ಳೋಣ ಅಂತ ಶರಣರು ಹೇಳ್ತಾರೆ. ಇವರು ಸೂಕ್ಷ್ಮವಾಗಿ ಹೇಳಿದ್ರು, ಅವರು ಬೈದೆ ಅಷ್ಟೆ. ಅಂದ್ರೆ ಬುದ್ಧಿವಂತರಿಗೆ ಸೂಕ್ಷ್ಮವಾಗಿ ಹೇಳಿದ್ರೆ ಸಾಕು, ಇನ್ನು ಹಠಮಾರಿಗಳಿಗೆ ಅದರಿಂದ ಬೈದು ಹೇಳಬೇಕಾಗತ್ತೆ. ಹಾಗೆ ಶರಣರೆಲ್ಲರೂ ಕೂಡ ಯಾರು ಪ್ರಬುದ್ಧತೆಯಲ್ಲಿದ್ದಾರೋ, ಯಾರು ಸತ್ಯ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕಂತಿದ್ದಾರೋ, ಯಾರು ತಮ್ಮ ಮೂಲವನ್ನು ಅರಿಯಬೇಕು ಅಂತ ಇದ್ದಾರೋ, ಸತ್ಯ ಶಿವನ ಸ್ಮೃತಿಯಲ್ಲಿ ಸದಾಕಾಲ ಇರುತ್ತಾರೆಯೋ ಅವರಿಗೆ ಜಗತ್ತಿನಲ್ಲಿರುವ ಯಾವುದೊಂದು ಕೂಡ ಅಡ್ಡಿ ಆಗಲಿಕ್ಕೆ ಹೇಗೆ ಸಾಧ್ಯ? ಒಬ್ಬ ಪ್ರಿಯತಮ ಎಷ್ಟೇ ದೂರ ಇದ್ರೂ ಕೂಡ ಅವರನ್ನು ನೆನಪು ಮಾಡಲಿಕ್ಕೆ ಯಾರು ಯಾವುದು ಕೂಡ ಹೇಗೆ ಅಡ್ಡಿ ಆಗೋದಿಲ್ವೋ ಹಾಗಿದ್ದ ಮಾತ್ರದಲ್ಲಿ ಈ ಪ್ರಪಂಚದಲ್ಲಿ ಸಾಕಷ್ಟು ಶರೀರಗಳಿದೆ, ಈ ಪ್ರಪಂಚದಲ್ಲಿ ಸಾಕಷ್ಟು ಪಂಚತತ್ವಗಳಿದೆ, ಪಡಿ ಪದಾರ್ಥಗಳಿದೆ, ಸಾಧನಗಳಿದೆ. ಅದು ಯಾವುದು ಕೂಡ ನನ್ನ ಶಿವಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಅಂದ ಮೇಲೆ ಇದು ಒಂದು ಶರೀರ ಮಾತ್ರ ಹೇಗೆ ಅಡ್ಡಿಯಾದೀತು? ಅಡ್ಡಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಒಬ್ಬ ಪ್ರಿಯತಮನನ್ನ ನೆನಪು ಮಾಡಲಿಕ್ಕೆ ಯಾರು ಯಾವುದೂ ಕೂಡ ಅಡ್ಡಿ ಆಗೋದಿಲ್ಲ, ಸ್ವತಃ ಅವರ ಶರೀರವೂ ಕೂಡ ಅಡ್ಡಿ ಆಗೋದಿಲ್ಲ. ಯಾಕಂದ್ರೆ ಇದು ಸೂಕ್ಷ್ಮ ಕಾರ್ಯವಾಗಿದೆ. ಶಿವನ ಸ್ಮೃತಿಯನ್ನ ಮಾಡೋದು, ಸ್ವಯಂ ಸ್ಮೃತಿಯನ್ನ ಮಾಡೋದು, ಸ್ಥೂಲವಾಗಿರ್ತಕ್ಕಂಥ ಯಾವುದೇ ವಸ್ತು ವಿಷಯಗಳ ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಗೌರವಯುತವಾಗಿಟ್ಟುಕೊಂಡು ಪ್ರಸಾದಕಾಯ ಅಂತ ತಿಳಿದು ಇದನ್ನು ಮನೆಯಲ್ಲ ಮಂದಿರವನ್ನಾಗಿ ಮಾಡಿಕೊಂಡು ಪರಿಮಳಯುಕ್ತವಾಗಿ ಇದನ್ನು ಸಾಧನ ಅಂತ ತಿಳಿದುಕೊಂಡು ಆ ಸತ್ಯ ಶಿವಯೋಗವನ್ನು ಮಾಡ್ತಾ ಸತ್ಯ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಶಿವಕೃಪೆಯನ್ನು ಪಡೀಲಿಕ್ಕೆ ಸಾಧ್ಯ ಮಕ್ಕಳೇ ಅಂತ ಬಹಳ ಸೂಕ್ಷ್ಮವಾಗಿ ಗೌರವಯುತವಾದ ಪದಗಳಲ್ಲಿ ಹೇಳಿ ಇದಕ್ಕೆ ಗೌರವ ಕೊಟ್ಟು, ಆದರೆ ಇದರಲ್ಲೇ ಉಳ್ಕೊಳ್ಳೋದಲ್ಲ, ಸತ್ಯ ಶಿವಯೋಗದಲ್ಲಿ ಶರೀರವನ್ನು ಮರೆತು ಶಿವನ ಸ್ಮರಣೆಯಲ್ಲಿ ಮಗ್ನರಾಗಿರಬೇಕು ಅಂತ ಹೇಳಿದ್ರು. ಅವ್ರದ್ದು ಕೂಡ ಉದ್ದೇಶ ಏನೋ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳೋದೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದೆ, ಶಿವನನ್ನ ಸ್ಮೃತಿ ಮಾಡೋದೇ ಆಗಿತ್ತೆ ಹೊರತಾಗಿ ಬೇರೆ ಏನೂ ಇಲ್ಲ. ಆದರೆ ಇದನ್ನು ಬಳಸ್ಕೊಳ್ಳೋದೇ ನಿಜ ಅಂದ ಮೇಲೆ ಇದನ್ನು ಉಳಿಸ್ಕೊಳ್ಳಲಿಕ್ಕೆ ಇರಲೇಬೇಕಿದು ಅಲ್ಲಿ ತನಕ ಅಂದರೆ ಇದನ್ನು ತ್ಯಾಗ ಮಾಡಲಿಕ್ಕೆ ಬರೋದೇ ಇಲ್ಲ ಅಂದಮೇಲೆ ಇರೋವರೆಗೂ ಚಂದ ಗೌರವಯುತವಾಗಿ ಅದನ್ನು ಕಂಡು ಗೌರವಯುತವಾಗಿ ಬಳಸ್ಕೊಳ್ಳೋಣ ಅನ್ನೋಂಥ ನಿಲುವು. ಇವರು ಯಾವತ್ತೂ ಒಂದು ಕ್ಷಣ ನಾವು ಬಿಡಲೇಬೇಕಾಗಿದೆ, ಇದು ನಮ್ಮ ಜೊತೆ ಶಾಶ್ವತವಾಗಿ ಇರೋದಿಲ್ಲ.
ಅಂದ್ರೂ ಅವರು ಅಂದುಕೊಂಡ ತಕ್ಷಣ ತ್ಯಾಗ ಮಾಡೋಕ್ಕೆ ಆಗಿಲ್ಲ, ಆಗೋದು ಇಲ್ಲ. ಅದು ಎಲ್ಲಿಯ ತನಕ ಪ್ರಾರಬ್ಧ ಕರ್ಮ ಇರ್ತದೆ ಅಲ್ಲಿಯ ತನಕ ಇರಬೇಕಪ್ಪ ಅನ್ನೋ ಸತ್ಯ ಅವ್ರಿಗೂ ಗೊತ್ತಿದೆ. ಅದಕ್ಕೆ ಗೊತ್ತಿದ್ದ ಮೇಲೆ ಚೀಚಿ ಅನ್ಕೊಂಡು ಅದರಲ್ಲಿ ಮಲ್ಕೊಳ್ಳೋದಕ್ಕಿಂತ, ಅದನ್ನು ಸ್ಮಶಾನ ಅನ್ಕೊಂಡು ಅದರಲ್ಲಿ ಮಲ್ಕೊಳ್ಳೋದಕ್ಕಿಂತ, ಅದರಲ್ಲಿ ಒಂದು ಬೇಟೆಗಾರನ ಕುಟಿರ ಮಾಂಸ ಮೂಳೆಯ ತಡಿಕೆ ಅಂತ ಅದರಲ್ಲಿ ಮಲ್ಕೊಳ್ಳೋದಕ್ಕಿಂತ, ಮಧ್ಯದ ವಲಸಿದೆ ಅಂತ ತಿಳ್ಕೊಂಡು ಅದರಲ್ಲಿ ಮಲ್ಕೊಳ್ಳೋದಕ್ಕಿಂತ, ಅದನ್ನೊಂದಷ್ಟು ಸುಗಂಧ ಭರಿತ ಅಂತ ತಿಳಿದು ಸದ್ಭಾವನೆಯನ್ನು ಇಟ್ಟುಕೊಂಡು ಸತ್ಯ ಶುದ್ಧವಾದಂಥ ಆಹಾರ ಪಾನೀಯಗಳನ್ನು ಸೇವಿಸಿಕೊಂಡು ಇದನ್ನು ಪ್ರತಿನಿತ್ಯ ಮನಸ್ಸಿನ ಒಂದು ಸದ್ದಾಲೋಚನೆಯಲ್ಲಿ ಸತ್ಸಂಗದಿಂದ ತೊಳೆದು ಮನಸ್ಸನ್ನು ಸತ್ಕಾಯಕ ದಾಸೋಹ ಮಾಡೋ ಮುಖಾಂತರ ಇದನ್ನು ಸದ್ಭಕ್ತಿಯಿಂದ ಸ್ವಚ್ಛಗೊಳಿಸಿಕೊಂಡು ಮಂದಿರ ಅಂತ ಬದುಕಿ ಬಿಡೋಣ ಅಂತ ಶರಣರು. ಇವ್ರು ಯಾವತ್ತಾದರೂ ಬಿಡಲೇಬೇಕಲ್ಲ ಇದನ್ನು, ಇದ್ರ ಮೇಲೆ ಯಾಕೆ ಮೋಹ ಇಟ್ಕೊಳ್ಬೇಕು ಅಂತ ಚಿಚ್ಚಿ ಅಂತ ಹೇಳ್ತಾ ಬಂದರು. ಹೇಳುವ ರೀತಿಯನ್ನು ನೋಡಿದರೆ ಇವ್ರಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಅನ್ನಿಸಬಹುದು. ಆದರೆ ಕೆಲವರಿಗೆ ಸೂಕ್ಷ್ಮವಾಗಿ ಹೇಳಿದಾಗ ಬಿಡು ಇದು ಪ್ರಸಾದಕಾಯ ಅಂದ್ಕೊಂಡು ಅದನ್ನು ದುರುಪಯೋಗ ಪಡಿಸಿಕೊಳ್ಳೋರು ಇದ್ದಾರೆ. ಗೌರವಯುತವಾಗಿ ಕಾಣಬೇಕು ಅನ್ನುವಂಥ ಒಂದು ಸಣ್ಣ ಅವಕಾಶವನ್ನೇ ಅದು ಮೋಹವಾಗಿ ಇಟ್ಟುಕೊಳ್ಬೋದು, ಪ್ರೀತಿಯಾಗಿ ಇಟ್ಟುಕೊಳ್ಬೋದು. ನಾಳೆ ಅದೇ ಒಂದು ಸೂಕ್ಷ್ಮ ಬಂಧನಗಳು ಇವರಿಗೆ ಆಗಿಬಿಡ್ಬೋದು. ಯಾಕಂದರೆ ಶರಣರಿಗಿದ್ದ ಪ್ರಬುದ್ಧತೆ ಮುಂದೆ ಬರೋರಿಗೆ ಇರುತ್ತೋ ಇರೋಲ್ಲೋ ಗೊತ್ತಿಲ್ಲ. ಕಾಯಕ ದಾಸೋಹ ಅಂತ ಕೊಟ್ಟಿದ್ದಾರೆ, ಇವತ್ತು ಅದನ್ನು ಎಷ್ಟು ಲೈಟಾಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ, ಅವ್ರು ಮಾಡೋದೆಲ್ಲ ಅನಾಚಾರ ಅಂತ ಜಗತ್ತಿಗೆ ಗೊತ್ತಿರುತ್ತೆ, ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಿರುತ್ತೆ. ಅವ್ರು ಮಾಡೋ ವ್ಯಾಪಾರಗಳನ್ನು ನೋಡಿದ್ರೆ ತಿನ್ನಬಾರ್ದು ತಿನ್ನೋದು, ಕುಡಿಬಾರ್ದು ಕುಡಿಯೋದನ್ನೇ ಮಾಡ್ತಾ ಇರ್ತಾರೆ. ಏನು ಮಾಡ್ತೀರಪ್ಪ ತಾವು ಅಂತಂದ್ರೆ ನಾವು ಕಾಯಕ ಮಾಡ್ತೀವ್ರಿ ಅಂತಾರು. ಮತ್ತು ಎಷ್ಟು ಸಂಪಾದನೆ ಮಾಡ್ತಾರಂದ್ರೆ ಒಬ್ಬೊಬ್ಬರು ಕಾಯಕ್ಕೆ ಇಡಬೇಕು ಅಷ್ಟು ಮಾಡಿರ್ತಾರೆ. ಇನ್ನೊಬ್ಬರನ್ನ ಅವ್ರು ಗಳಿಸಿದ್ದನ್ನು ಕಾಯ್ಲಿಕ್ಕೆ ಇಡಬೇಕು, ಬ್ಯಾಂಕ್ಗಳು ಡೆಪಾಸಿಟಲ್ಲಿ ಇಡಬೇಕು. ಅಷ್ಟು ಕೋಟಿಗಟ್ಟಲೆ ಹಣ ಮಾಡಿ ನಾನು ಕಾಯಕ ಮಾಡ್ತೀನಿ ಅಂದರೆ ಒಪ್ಪುತ್ತಾ ಅದು? ಕಾಯಕ ಅಂದ್ರೆ ಯಾರದು? ಕಾಯಕ ಅಂತಂದರೆ ಈ ಸಕ್ಕಿ ಆಸೆ ನಿಮಗೇ ಕಯ್ಯ ಅಂತ ಹೇಳಿದ್ರಲ್ಲ ಶರಣರು, ಅವ್ರದ್ದು ಕಾಯಕ. ತಮಗೆ ಬೇಕಾದಷ್ಟನ್ನು ಮಾತ್ರ ಉಳಿಸ್ಕೊಂಡು ಅವತ್ತೇ ದಾಸೋಹಕ್ಕೆ ಅರ್ಪಿಸ್ತಾ ಇದ್ರಲ್ಲ, ಅವ್ರದ್ದು ಕಾಯಕ. ತಮಗೆ ಮತ್ತು ಜಂಗಮ ಸೇವೆಗೆ ಎಷ್ಟು ಬೇಕಷ್ಟನ್ನು ಮಾತ್ರ ಸಂಪಾದನೆ ಮಾಡ್ತಾ ಇದ್ರಲ್ಲ, ಅದು ಕಾಯಕ. 40 ತಲೆಮಾರಿಗೆ ಆಗೋಷ್ಟು ಇದ್ರೂ ಕೂಡ ಇನ್ನೂ ನಮಗೆ ಬಿಡುವಿಲ್ರಿ, ನಾವು ಕಾಯಕದಲ್ಲಿ ಬ್ಯುಸಿ ಆಗಿದ್ದೀವಿ ಅಂತ ಶಬ್ದಗಳನ್ನು ಮಾತ್ರ ಬಳಸಿಕೊಂಡು ದುರುಪಯೋಗವನ್ನು ಪಡಿಸ್ಕೊಳ್ತಾರಲ್ಲ, ಇಂಥ ಅತಿ ಬುದ್ಧಿವಂತರು ಮುಂದೆ ಇರ್ತಾರೆ. ಪ್ರಸಾದ ಕಾಯ ಅಂತ ಹೇಳಿದಾರೆ ಅಂತೇಳಿ ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅದ್ರ ಮೇಲೆ ಮೋಹ ಇಟ್ಕೊಳ್ಬೋದು. ಎಲ್ಲರೂ ಅಂತಲ್ಲ, ಮುಂದೆ ಬರುವಂಥವರಿಗೆ ಅಪ್ರಬುದ್ಧತೆ ಇಲ್ಲದೆ ಇದ್ದಾಗ ಈ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ಮತ್ತೆ ಅವುಗಳನ್ನು ಬಂಧನಕ್ಕೆ ಒಳಪಡಿಸಬಾರದು, ಮತ್ತೆ ಅದರ ಮೇಲಿನ ಮೋಹಕ್ಕೆ ಒಳಪಡಿಸಬಾರದು ಅಂತ ಈ ರೀತಿ ವೈರಾಗ್ಯದಿಂದ ಹೇಳಿ. ಆದರೆ ನಿಮಗೆ ಯಾವುದು ಒಗ್ಗುತ್ತೋ, ನಿಮಗೆ ಅದನ್ನು ಪ್ರಸಾದ ಕಾಯ ಅಂತ ತಿಳ್ಕೊಂಡು ಚಂದ ಬಳಸಿಕೊಂಡು ಮಂದಿರವಾಗಿ ಮಸ್ತಾಗಿದ್ದುಕೊಂಡು ಇದು ರಥ ಅಂತ ತಿಳಿದು ರಥಿಯಾಗಿದ್ದುಕೊಂಡು ಮಾಡಿಕೊಳ್ಳಬಹುದು. ಆದರೆ ಇದ್ರ ಮೇಲೆ ಮೋಹ ಇಲ್ಲದಂಗೆ ಇದನ್ನು ಮರೆಯೋದಕ್ಕಾಗಿಯೇ ಇದನ್ನು ಬಳಸಿಕೊಳ್ಳುವಂತಹ ಸಾಧನ. ಇದನ್ನು ಮರೆಯೋದಕ್ಕಾಗಿ ಇದನ್ನು ಬೆಳೆಸಿಕೊಳ್ಳುವಂಥ ಸಾಧನ. ಅದು ಗೊತ್ತಿದ್ದುಕೊಂಡು ನಾವು ಮಾಡಿದರೆ ಹಿಂಗೆ ಮಾಡಿದ್ರು ಭಾಳ ಅದ್ಭುತ ಇರ್ತೈತಿ. ಇಲ್ಲ, ಇದು ಜನ್ಮ ಜನ್ಮಾಂತರಗಳಿಂದ ಈ ವಾಸನೆ ಬಂದು ಬಿಟ್ಟಿದೆ, ಇದು ಮಡಿಕೆ ತುಂಬಿದ ಗಡಿಗೆ ಆದ ಮೇಲೆ ಇದನ್ನು ಎಷ್ಟು ತೊಳೆದ್ರೂ ಕೂಡ ಇದು ಏನು ವಾಸನೆ ಹೋಗೋದಲ್ಲ. ಎಷ್ಟೋ ಜನ್ಮಗಳಿಂದ ಸಾರಾಯಿ ತುಂಬಿರತಕ್ಕಂಥ ಮಡಿಕೆಯನ್ನು ನಾವು ತೀರ್ಥ ಹಾಕಿಟ್ಟರೂ ಕೂಡ ಸಾರಾಯಿ ವಾಸನೆ ಹೋಗೋದಿಲ್ಲ. ಅದಕ್ಕೆ ಈ ಮಡಿಕೆ ಸಾರಾಯಿದಪ್ಪ, ಇದನ್ನು ಬಳಸಕ್ಕೆ ಹೋಗ್ಬೇಡ್ರಿ, ಇದು ಕೆಟ್ಟ ವಾಸನೆ ಬರ್ತೈತಿ, ನೀವು ಏಟು ತಿಕ್ಕಿದ್ರಿಲ್ಲ, ತೊಳೆದ್ರಿಲ್ಲ, ಇದ್ರಾಗ ಏನು ಹಾಕಿದ್ರಿಲ್ಲ, ಸುಮ್ಮನೆ ಅದರ ಸವಾಸ ಬಿಟ್ಬಿಡಿ. ಇದನ್ನು ಮರೆತು ಒಳಗಡೆ ಒಂದು ಏನೋ ಐತೆ ಅದರ ಕಡೆಗೆ ಗಮನ ಕೊಡಿ. ಇದರಿಂದನೇ ಎಷ್ಟೆಲ್ಲ ಹೋಗಿದಾವೆ, ಎಷ್ಟೇ ರಾಜ ಮುಕುಟಗಳು ಹೋಗಿವೆ, ರಾಜ್ಯ ಭಾರಗಳು ಹೋಗಿವೆ, ಒಡದಾಟಗಳಾಗಿದೆ, ಲಕ್ಷಾಂತರ ಜನರ ಬಲಿ ತೆಗೆದುಕೊಂಡಿದೆ. ಇದನ್ನು ನಂಬಬೇಡ್ರಪ್ಪ ಅಂತ ಅದ್ವೈತ ತತ್ವದಲ್ಲಿ ಈ ರೀತಿ ವೈರಾಗ್ಯ ಬೋಧನೆ ಮುಖಾಂತರ ಹೇಳ್ತಾರೆ. ಯಾರು ಏನೇ ಹೇಳಿದ್ರು, ವೈರಾಗ್ಯದಿಂದ ಹೇಳಿದ್ರು ಅಷ್ಟೇ, ಪ್ರೀತಿಯಿಂದ ಹೇಳಿದ್ರು ಅಷ್ಟೇ. ಆದರೆ ಇಷ್ಟಂತೂ ಸತ್ಯ,
ಇದು ಶಾಶ್ವತವಲ್ಲ. ಇದಕ್ಕೆ ಆಧಾರವಾಗಿರುವಂಥದ್ದೊಳಗಡೆ ಒಂದು ಶಾಶ್ವತವಾಗಿರೋದಿದೆ. ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮವ ಆರೂ ಕಾಣದಂತಿರಿಸಿದೆ. ನೀ ಬೆರೆಸಿದ ಭೇದಕ್ಕೆ ಬೆರಗಾದಿನಯ್ಯ ರಾಮನಾಥ. ಇದರೊಳಗಡೆ ಒಂದು ಅಭೂತಪೂರ್ವ ಚೈತನ್ಯವಾದ ಆಧಾರ ಮೂರ್ತ, ಉದ್ಧಾರ ಮೂರ್ತ ಒಂದು ಸ್ವರೂಪ ಇದೆಯಾ? ನೀನು ಸಚ್ಚಿದಾನಂದ ಸ್ವರೂಪ ಇದೆಯಾ? ಶಿವ ಸ್ವರೂಪ ಇದೆಯಾ? ಜಂಗಮ ಸ್ವರೂಪ ಇದೆಯಾ? ನಿರಾಕಾರ ಸ್ವರೂಪನಾಗಿದೆಯಾ? ನೀನು ಚೈತನ್ಯನಾಗಿದೆಯಾ? ಅದಕ್ಕೆ ಮಹತ್ವ ಕೊಡಪ್ಪ, ಇದಕ್ಕಲ್ಲ. ಅದು ಮುಖ್ಯ, ಇದಲ್ಲ. ಅದಕ್ಕೆ ಈ ಶರೀರ ಕಾಯ ಕಂದಿದರೇನು ಅಕ್ಕ ಮಹಾದೇವಿ ಹೇಳ್ತಾರೆ. ಆದರೆ ಅದ್ಭುತ ಕಲ್ಪನೆ ಕೊಟ್ಟರು ಶರಣರು, ಅದರಲ್ಲಿ ಎರಡು ಮಾತಿಲ್ಲ. ಅದ್ಭುತ ಕಲ್ಪನೆ, ಅದು ಚಂದ ಇಟ್ಟುಕೊಳ್ಬೋದು. ಹಿಂಗೂ ಮಾಡಲಿಕ್ಕೆ ಬರುತ್ತೆ, ಹಿಂಗೆ ಮಾಡಿದವರು ಇದ್ದಾರೆ. ನಮಗೆ ಹಿಂಗೆ ಅಂದ್ಕೊಂಡು ಮತ್ತೆ ಇದನ್ನು ಮರಿಬೇಕು ಅಂದ್ರೆ ಇನ್ನೂ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ ಅಂದ್ಕೊಂಡ್ರೆ ಹಿಂಗೆ ಅಂದ್ಕೊಳ್ಳಿ. ಚಾಯ್ಸ್ ಈಸ್ ಯುವರ್ಸ್. ಇದೇ ಸತ್ಯನಾ? ಹಿಂಗಾದ್ರೂ ಅಂದ್ಕೊಳ್ಳಿ. ಇದು ಮಿಥ್ಯನಾ? ಇಲ್ಲ, ಎರಡೂ ಸತ್ಯ ಇದೆ. ಮರೆಯೋದಂತೂ ಈ ವಸ್ತುವನ್ನು ಮರಿಲೇಬೇಕಾಗಿದೆ. ಇದನ್ನು ಮರೆತರಾಗನೇ ಮತ್ತೆ ಒಳಗಡೆ ಇರತಕ್ಕಂಥ ಸತ್ಯ ಜಾಗೃತಿ ಆಗೋದು. ಬರೀ ಇದರೊಳಗಡೆ ಕೂಡಬೇಕು ಅಂತ ಹೇಳಿಲ್ಲ. ಇದನ್ನು ಚಂದ ಬಳಸ್ಕೊಳ್ಳಿ, ಚಂದ ಇಟ್ಕೊಳ್ಳಿ, ಶುಚಿತ್ವವನ್ನು ಕಾಪಾಡಿಕೊಳ್ಳಿ, ಪರಿಶುದ್ಧತೆಯಿಂದ ಇರಿ, ಮಂದಿರದಂತೆ ಮಾಡಿಕೊಳ್ಳಿ. ಅದರಲ್ಲಿ ಮಹಾದೇವನ ಪ್ರತ್ಯಕ್ಷತೆ ಆಗುವುದನ್ನು ನೋಡಿ ಅಂತ ಹೇಳಿ. ಇದು ಹತ್ರ ಆಗತ್ತೆ. ಯಾಕಂದರೆ ಒಳಗಡೆ ಇರುವ ಚೈತನ್ಯ ಶುದ್ಧ ವಸ್ತು ಹೆಂಗಿದೆ ಅಂದರೆ ಅದು ಪವಿತ್ರವಾಗಿದೆ, ಸ್ವಚ್ಛವಾಗಿದೆ, ಪರಿಮಳಯುಕ್ತವಾಗಿದೆ, ಸುಗಂಧ ಭರಿತವಾಗಿದೆ, ಶಾಂತಿಯುತವಾಗಿದೆ, ಸದ್ಭಾವನೆಯಿಂದ ಕೂಡಿದೆ.
ಓಂ ಶಾಂತಿ. ಅಂತರ್ಮನ ಮೇ ಜ್ಯೋತಿ ಜಗಾ. ಒಳಗಡೆ ಒಂದು ಜ್ಯೋತಿ ಇದೆ, ಅದು ಚೈತನ್ಯ. ಅದನ್ನೇ ಇವತ್ತು ಪರಮಾತ್ಮ ಹೇಳಿದ್ದು, ದೇಹ ಭಾನದಿಂದ ದೂರ ಆಗಬೇಕು ಅಂದರೆ ಚಿತ್ರವನ್ನು ನೋಡಬೇಡಿ, ಚೈತನ್ಯವನ್ನು. ಯಾರು ಚೈತನ್ಯವನ್ನು ನೋಡ್ತಾರೆಯೋ ಅವರಿಗೆ ಚಿತ್ರ ಕಾಣಿಸು. ಯಾರು ಚಿತ್ರವನ್ನು ನೋಡ್ತಾ ಇದ್ದಾರೋ ಅವರಿಗೆ ಚೈತನ್ಯದ ಅನುಭವ ಆಗುವುದಿಲ್ಲ. ಚೈತನ್ಯ ಅಂದರೆ ಪರಿಶುದ್ಧಾತ್ಮಕ ಆತ್ಮವಾಗಿದೆ. ಅದು ಎಲ್ಲರಲ್ಲಿಯೂ ಕೂಡ ತೊಳಗಿ ಬೆಳಗುತ್ತಾ ಇದೆ. ಸುಗಂಧಭರಿತವಾಗಿದೆ. ಹಾಗಾಗಿ ಅಂತಹ ಒಂದು ಶ್ರೇಷ್ಠ ಸುಗಂಧಭರಿತ ಪರಮ ಪವಿತ್ರ ಸ್ವಚ್ಛವಾಗಿರ್ತಕ್ಕಂಥ ಆತ್ಮನ ಕಡೆಗೆ ನಾವು ಹೋಗಬೇಕು, ಅದರ ಅನುಭೂತಿಯನ್ನು ಮಾಡಿಕೊಳ್ಬೇಕು ಅಂತ ಇದ್ದಾಗ ಅದಕ್ಕೆ ಹೋಲಿಕೆ ಆಗುವಂಥ ರೀತಿಯಲ್ಲೇ ಕೂಡ ಈ ತನುವನ್ನು ಕೂಡ ನೋಡಬೇಕಾಗತ್ತೆ, ಅಥವಾ ಆ ದೃಷ್ಟಿಯಲ್ಲೇ ಬರಬೇಕಾಗತ್ತೆ. ನಮಗೆ ಚೀಚಿ ಅನ್ನುವಂಥದ್ದಾಗಲಿ, ಸರಿ ಇಲ್ಲ ಅನ್ನುವಂಥದ್ದಾಗಲಿ, ಕೆಟ್ಟದ್ದನ್ನುವಂತಾಗಲಿ, ದೋಷ ದೃಷ್ಟಿ ಅನ್ನುವಂಥದ್ದಾಗಲಿ ನಮಗೆ ಆತ್ಮಕ್ಕೆ ಅದು ವಿರೋಧ ಭಾಸವನ್ನು ಉಂಟು ಮಾಡುತ್ತೆ. ಯಾಕಂದರೆ ನಾವು ಸದಾ ಸದ್ವಿಚಾರಗಳನ್ನು ಮಾಡುವಂಥವ್ರು, ಸದಾ ಕೋಮಲವಾಗಿರ್ತಕ್ಕಂಥವ್ರು, ಸದಾ ಸಾತ್ವಿಕವಾಗಿರ್ತಕ್ಕಂಥವ್ರು, ಯಾರ ಬಗ್ಗೆ ಯಾವುದರ ಬಗ್ಗೆನೂ ಕೂಡ ಒಂದಷ್ಟು ತಾತ್ಸಾರ ಬೇಚಾರನ್ನು ಮಾಡಿಕೊಳ್ಳದೆ ಇರುವಂಥವ್ರು. ಹಾಗಾಗಿ ಹೇಗೆ ನನಗೆ ಇಷ್ಟೆಲ್ಲ ಸಾಧಕವಾಗಿರ್ತಕ್ಕಂಥ ಈ ಶರೀರಕ್ಕೆ ನಾನು ಚೀಚಿ ಅನ್ನಬೇಕು, ಇದು ಸರಿ ಇಲ್ಲ ಅನ್ನಬೇಕು, ಮತ್ತೆ ಅದನ್ನು ಬಳಸ್ಕೊಳ್ಬೇಕು. ಅದರ ಬದಲಿಗೆ ನಾನು ಪರಮಶಾಂತಿ ಆತ್ಮ, ಪರಮ ಪವಿತ್ರ ಆತ್ಮ, ಪರಮ ಪರಿಮಳಯುಕ್ತ ಆತ್ಮ, ಹಾಗೆ ಈ ಶರೀರವನ್ನು ಸಾಧ್ಯವಾದಷ್ಟು ಪವಿತ್ರವಾಗಿಟ್ಟುಕೊಳ್ಳುವುದು, ಸಾತ್ವಿಕವಾದ ಆಹಾರ ನಿಯಮಗಳನ್ನು ಇಟ್ಟುಕೊಳ್ಳುವುದು, ಶ್ರೇಷ್ಠ ಭಾವನೆಯಿಂದ ನೋಡುವುದು, ಗೌರವಯುತವಾಗಿ ಅಷ್ಟೆ, ಅದರ ಮೇಲೆ ಮೋಹದ ದೃಷ್ಟಿಯಿಂದಲ್ಲ, ಪ್ರೇಮದ ದೃಷ್ಟಿಯನ್ನು ಇಟ್ಟುಕೊ. ನಾವು ಹೋದಾಗ ಇನ್ನೂ ಹತ್ರ ಆಗ್ತೇವೆ ಆತ್ಮದ ಸ್ವರೂಪಕ್ಕೆ ಎನ್ನುವಂಥದ್ದು ಶರಣರ ಹಾಕಿಕೊಟ್ಟಿರುವ ಬುನಾದಿ. ಆದರೆ ಶರಣರಾದ ಮೇಲೆ ಒಂದಷ್ಟು ವರ್ಷಗಳ ಕಾಲ ನಂತರದಲ್ಲಿ ಅದ್ವೈತ ಹೇಳ್ತಾ ಬರ್ತಾರೆ. ಆದರೆ ದಿನಮಾನಗಳು ಕಳೆದಂತೆ ಈ ಸೃಷ್ಟಿಯ ನಿಯಮ ಅನುಸಾರ ಸತೋ ರಜೋ ತಮೋ ಅನ್ನುವಂಥ ಒಂದು 3 ಹಂತಗಳಿದೆ. ದಿನದಿಂದ ದಿನಕ್ಕೆ, ಗಂಟೆಯಿಂದ ಗಂಟೆಗೆ, ಕ್ಷಣದಿಂದ ಕ್ಷಣಕ್ಕೆ ಇದು ತಮೋ ಪ್ರಧಾನದ ಕಡೆಗೆ ತಿರುಗಿದ್ದಲ್ಲ, ತಮೋ ಪ್ರಧಾನ ಆಗಿ ಹೋಗಿದೆ. ಈಗ ಸತೋ ಇದ್ದಾಗ ಇದನ್ನು ಚೆನ್ನಾಗಿ ಬಳಸ್ಕೊಂಡ್ವಿ, ರಜೋ ಇದ್ದಾಗ ಚೆನ್ನಾಗಿ ಬಳಸ್ಕೊಂಡ್ವಿ, ತಮೋ ಇದ್ದಾಗ ಬಳಸ್ಕೊಂಡ್ವಿ, ಈಗ ಜಡಿ ಭೂತ ಆಗೋಗಿದೆ. ಯಾಕೆ ವೈರಾಗ್ಯದ ಮಾತುಗಳನ್ನು ಅದ್ವೈತದಲ್ಲಿ ಹೇಳ್ತಾರೆ? ಆ ದೃಷ್ಟಿಕೋನ ಏನಿರ್ಬೋದು? ಈ ಎರಡರ ಅವಲೋಕನ ನಮಗೆ ಸರಿಯಾಗಿ ಗೊತ್ತಿದ್ದಾಗ ಮಾತ್ರ ನಾವು ಶರಣರನ್ನ ದೂಷಿತರನ್ನಾಗಿ ಮಾಡಲಿಕ್ಕಾಗೋದಿಲ್ಲ, ಅಥವಾ ಅದ್ವೈತಿಗಳನ್ನು ದೂಷಣೆಗಾಗಿ ಮಾಡಲಿಕ್ಕಾಗಲ್ಲ. ಆದರೆ ಇಬ್ಬರ ಉದ್ದೇಶವನ್ನು ತಗೊಂಡು ನಾನು ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡರದ್ದು ಕೂಡ ಕಾಂಟ್ರಾಸ್ಟ್ ನಿಮಗೆ ತಿಳಿಸ್ತಾ ಇದೆ. ಯಾವ ದೃಷ್ಟಿಕೋನದಲ್ಲಿ ಅವರು ಮಾತಾಡಿದ್ರು, ಯಾವುದನ್ನ ನಾವು ಇಲ್ಲಿಯ ತನಕ ಗೌರವಿತವಾಗಿ ಇದನ್ನು ಬಳಸ್ಕೊಂಡ್ವಿ, ಇದು ತತ್ವದಿಂದ ಆಗಿರತಕ್ಕಂಥದ್ದು, ಪಂಚತತ್ವಗಳಿಂದ ಕೂಡಿರುವಂಥ ಶರೀರ. ತತ್ವದ ಒಂದು ಸ್ಟೇಜ್ ಏನಿದೆ, ಸತೋ ರಜೋ ತಮೋ ಆಗೋದು. ಸತೋ ರಜೋ ತಮೋ ಬಂದಾಗ ನಾವು ಅದನ್ನು ಅಷ್ಟು ಬಳಸ್ಕೊಂಡು ಬಿಟ್ಟು ಬಿಡಬೇಕು. ಅತಿಯಾಗಿ ಬಳಸ್ಕೊಳ್ಳಕ್ಕೆ ಹೋದರೆ ಅದು ದುರ್ಗಂಧ, ದುರ್ನಾತ, ದುರಾಚಾರಕ್ಕೆ ಕಾರಣ ಆಗುತ್ತೆ. ಹೇಗೆ ಒಂದು ಅನ್ನ ಬಿಸಿಯಾಗಿದ್ದಾಗ ಊಟ ಮಾಡಿದರೆ ಆರೋಗ್ಯ, ಸ್ವಲ್ಪ ಆರಿದ ಮೇಲೂ ಊಟ ಮಾಡಬಹುದು, ಸ್ವಲ್ಪ ತಂಗಳಾದ ಮೇಲೆ ಕೂಡ ಅನಿವಾರ್ಯ ಅಂದರೆ ಸ್ವೀಕಾರ ಮಾಡಬಹುದು. ಹಳಸಿದ ಮೇಲೆ ಅನ್ನ ಅಲ್ವಾ ಅಂದ್ರೆ ಹೌದು, ಅಕ್ಕಿಯಿಂದಲೇ ಆಗಿಲ್ವಾ, ಆಗಿದೆ. ಆದರೆ ಈಗ ಬಳಸೋಕ್ಕೆ ಯೋಗ್ಯ ಇಲ್ಲ, ಅದು ದುರ್ನಾತ ಬರ್ತಾ ಇದೆ. ಯಾಕೆಂದ್ರೆ ಸಮಯದಿಂದ. ಅಕ್ಕಿ ದುರ್ನಾತ ಅಲ್ಲ, ಅನ್ನ ದುರ್ನಾತ ಅಲ್ಲ,
ಅನ್ನಕ್ಕೆ ಒಂದು ಸಮಯ ಇದೆ, ಆ ಸಮಯ ಮುಗಿದ ಮೇಲೆ ಅದು ದುರ್ನಾತಕ್ಕೆ ಬಂದಾಗ ಅದನ್ನು ಬಳಸಲಿಕ್ಕೆ ಯೋಗ್ಯ ಇರುವುದಿಲ್ಲ. ಹಾಗಾಗಿ ಅದನ್ನು ಬಳಸಿ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ಬಳಸದೇ ಇರೋದು ಬಹಳ ಒಳ್ಳೆಯದು. ಅದು ಇಟ್ಕೊಂಡಷ್ಟು ಕೂಡ ದುರ್ನಾತನೆ ಒಡೆಯುತ್ತೆ. ಹಾಗೆ ಈ ಶರೀರಗಳು ಕೂಡ ಅನೇಕ ಜನ್ಮಗಳಿಂದ ತಗೊಳ್ತಾ ಬಂದು ಕೂಡ ಸತೋ ರಜೋ ತಮೋ ಮುಗಿದು ಈಗ ಅತೀ ತಮೋದಲ್ಲಿ ಬಂದಿರೋದ್ರಿಂದ ಇದು ಬಳಸಲಿಕ್ಕೆ ಯೋಗ್ಯನೇ ಇಲ್ಲದಂಗೆ ಆಗೋಗ್ಬಿಟ್ಟಿದೆ. ಕಣ್ಣಲ್ಲಿ ವಿಕಾರ ತುಂಬಿದೆ, ಕಿವಿಯಲ್ಲಿ ವಿಕಾರ ತುಂಬಿದೆ, ನಾಲಿಗೆಯಲ್ಲಿ ವಿಕಾರ ತುಂಬಿದೆ, ಮನಸ್ಸಿನಲ್ಲಿ ವಿಕಾರ ತುಂಬಿದೆ, ವಿಷಪೂರಿತ ಆಗೋಗಿದೆ. ಇದರಿಂದ ನೀನು ಏನೂ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಣ್ಣು ತೆರೆದ್ರೂ ವಿಕಾರ, ಕಣ್ಣು ಮುಚ್ಚಿದ್ರೂ ವಿಕಾರ, ಕಿವಿ ತೆರೆದ್ರೂ ವಿಕಾರ, ನಾಲಿಗೆ ಬಿಚ್ಚಿದ್ರೂ ವಿಕಾರಗಳೇ ಬರ್ತಾ ಇದೆ. ಅಷ್ಟು ದುರ್ನಾತ ತುಂಬಿಕೊಂಡ್ಬಿಟ್ಟಿದೆ. ಈಗಿದು ಸರಿ ಮಾಡೋಕ್ಕಾಗೋದಿಲ್ಲ. ಹಳಸಿದ ಅನ್ನನ ಮತ್ತೆ ಅಕ್ಕಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಮತ್ತೆ ಒಂದು ದಿನ ಅಕ್ಕಿ ರೂಪದಲ್ಲಿ ಬರಬೇಕು ತಾನೇ ಹೊರತಾಗಿ ಅದು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿಯಾಗಿದ್ದಾಗ ಬಳಸ್ಕೊಳ್ಬೋದು ಅಷ್ಟೇ, ಆದರೆ ಕೆಟ್ಟ ಮೇಲೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಇದರ ಮೇಲೆ ಈಗ ವೈರಾಗ್ಯ ಭಾವನೆಯನ್ನು ಇಟ್ಕೊಳ್ಳದೆ ಸರಿ ಅಂತ ಅವರು ಹೇಳ್ತಾ ಬಂದರು. ಹೇಗೆ ಒಂದು ಮನೆ ಕಟ್ಟುತ್ತೇವೆ, ಉದ್ಘಾಟನೆ ಮಾಡುತ್ತೇವೆ, ಹೊಸ ಮನೆ ಇರುತ್ತದೆ, ಬಹಳ ಚಂದ ಅನ್ನಿಸ್ತದ, ಸುಖ ಕೊಡ್ತದ, ಖುಷಿ ಆಗ್ತದ. ಒಂದು 10 ವರ್ಷ 20 ವರ್ಷ 50 ವರ್ಷ 60 ವರ್ಷ 80 ವರ್ಷ ಬದುಕಿ ಬಾಳ್ತೀವಿ ಈ ಮನೆಯಲ್ಲಿ. ಇವತ್ತಿಗೂ ಮನೆಯಲ್ಲಿ ದೀಪ ಹಚ್ತೀವಿ, ಕಸ ಹೊಡಿತೀವಿ, ಚೆನ್ನಾಗಿ ತೊಳಿತೀವಿ, ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಅದು ಬಳಸಲಿಕ್ಕೆ ಯೋಗ್ಯನ ಅಂದ್ರೆ ಇಲ್ಲ. ಯಾಕೆ? ಜಂತಿ ಮುರಿತಾ ಇದೆ, ಕಂಬ ಸರಿತಾ ಇದೆ, ಚಪ್ಪರ ಸೋರ್ತಾ ಇದೆ, ಯಾವ ಕ್ಷಣದಲ್ಲಿ ಬೇಕಾದ್ರೆ ಬೀಳುವಂತಾಗಿದೆ. ಹಾಗಾಗಿ ನೀನು ಇಷ್ಟು ವರ್ಷ ನಮ್ಮ ಬಳಸ್ಕೊಂಡು ಬಂದಿದ್ದೀವಿ, ಬಳಸ್ಕೊಳ್ಳೋದೇ ನಿಜ ಅಂದ ಮೇಲೆ ಇದ್ರ ಮೇಲೆ ಒಳ್ಳೆ ಭಾವನೆ ಇಟ್ಕೊಂಡು ಇದ್ರೊಳಗಡೆ ಇದ್ದು ಬಿಡೋಣ ಅಂದ್ರೆ ಇಲ್ಲ, ಇರಲಿಕ್ಕೆ ಯೋಗ್ಯ ಇಲ್ಲ. ನೀನು 70 ವರ್ಷ 80 ವರ್ಷ ಬಳಸಿರ್ಬೋದು, ನಿನಗದು ಸೇವೆ ಕೊಟ್ಟಿರ್ಬೋದು, ಅದ್ರ ಬಗ್ಗೆ ಗೌರವ ಇಟ್ಕೋ, ಆದರೆ ಈ ಸಮಯ ಅದರಲ್ಲಿ ಇರಲಿಕ್ಕೆ ಯೋಗ್ಯ ಇಲ್ಲ. ಅದಕ್ಕೆ ನೀನೇನು ಮಾಡು, ಇದರ ಮೇಲೆ ಮೋಹವನ್ನು ಬಿಟ್ಟು ಒಂದಷ್ಟು ಹೊರಗಡೆ ಬಾ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಿದ್ದು ನಿನ್ನ ಪ್ರಾಣಕ್ಕೆ ಆಪತ್ತು ತರುವಂಥ ರೀತಿಯಲ್ಲಿ ಬಂದು ಆಗಿದೆ ಅದು ಈಗ. ಇನ್ನು ಅದರ ಮೇಲೆ ನಂಬಿಕೆ ಇಡಬೇಡ, ಇನ್ನು ಅದನ್ನು ಬಳಸಲಿಕ್ಕೆ ಯೋಗ್ಯ ಇಲ್ಲ, ನೀನು ಹೊರಗಡೆ ಬಂದು ಬಿಡು ಅಂತ ಹೇಗೆ ಹೇಳ್ತೀವೋ, ಒಂದು ಬೆಂಕಿ ಎತ್ತಿದ ಮನೆಗಾಗಿರ್ಬೋದು, ಒಂದು ಹಾಳು ಬೀಳ್ತಕ್ಕಂಥ ಮನೆಗಾಗಿರ್ಬೋದು, ಒಂದು ಮುರಿದು ಹೋಗ್ತಕ್ಕಂಥ ಬಿದ್ದೋಗ್ತಕ್ಕಂಥ ಮನೆಯಲ್ಲಿ ಇರೋದಕ್ಕೆ ಹೇಗೆ ನಾವು ಬಿಡೋದಿಲ್ವೋ ಹಾಗೆ ಎಲ್ಲರೂ ಕೂಡ ಇದು ಹಾಗೆ ಆಗೋಗಿದೆ. ಕಂಬ ಸರಿದು ಹೋಗಿದೆ, ಕೀಲು ಸಡಲಿ ಹೋಗಿದೆ, ಯಾವಾಗ ಬೇಕಾದರೂ ಬಿದ್ದು ಹೋಗಬಹುದು. ಇದರ ಗದ್ದಲದೊಳಗಡೆ ನೀನು ನಿಂತು ಕೆಡಬೇಡ. ಇದರ ಮೇಲಿನ ಮೋಹವನ್ನು ಬಿಟ್ಟು ಹೊರಗಡೆ ಬಾ. ಚೈತನ್ಯ ಸ್ವರೂಪದ ಸ್ಮರಣೆಯನ್ನು ಮಾಡಿಕೊಂಡು ನೀನು ಆದಷ್ಟು ಬೇಗ ಇದು ಬೀಳೋದ್ರೊಳಗಡೆ ನೀನು ಮಾಡ್ಕೊಳ್ಬೇಕಾಗತ್ತಪ್ಪ. ಇದು ಬಿದ್ದ ಮೇಲೆ ಮಾಡ್ಕೊತೀನಿ ಅನ್ನೋಕ್ಕಾಗೋದಿಲ್ಲ. ಬೀಳೋದ್ರೊಳಗಡೆ ಮಾಡಿಕೊಂಡು ನೀನು ಈಗಲೇ ಹೊರಗಡೆ ಬಂದು ನಿಂತ್ಕೊಳ್ಳೋದು ಕಲಿಬೇಕಪ್ಪ. ಅರ್ಥಾತ್ ಈ ಸ್ಥೂಲ ಶರೀರದ ಭಾನವನ್ನು ಬಿಟ್ಟರೆ ಒಳಗಡೆ ಒಂದು ಸೂಕ್ಷ್ಮ ಶರೀರ ಇದೆ, ಅದನ್ನು ಜಾಗೃತಿ ಮಾಡಿಕೊಂಡು ನಿರಾಕಾರ ಆತ್ಮ ನೀನು ಈ ಶರೀರದಲ್ಲಿ ಇದ್ದಾಗಲೇ ಹೊರಗಡೆ ಬರೋದು, ಒಳಗಡೆ ಹೋಗುವಂಥ ಒಂದು ಅಭ್ಯಾಸ, ಶರೀರ ಸ್ಥಿತಿಯನ್ನು ನೀನು ಹೊಂದಬೇಕಾಗಿದೆ. ಹಾಗಾಗಿ ಇದನ್ನು ಈಗ ಪೂರ್ತಿ ಗಮನ ಕಡಿಮೆ ಮಾಡಿ ಒಳಗಡೆ ಗಮನ ಹರಿಸಬೇಕು ಅಂತ ಅವರು ಹೇಳ್ತಾರೆ. ಕಾಲಜ್ಞಾನದ ದೃಷ್ಟಿಯಲ್ಲಿ ಇವ್ರದೂ ಸರಿ, ಬಳಸಿಕೊಳ್ಳೋ ತನಕ ಇದನ್ನ ಒಳ್ಳೆ ಭಾವನೆ ಇಟ್ಕೊಳ್ಬೇಕಿದೆ ಅಂತಪ್ಪ ಅಂದರೆ ಇದೂ ಸರಿ. ಆದರೆ ನಾವೀಗ ನೋಡಿ ನೋಡದಂತೆ, ಕೇಳಿ ಕೇಳದಂತೆ, ಬಳಸದಂತೆ ಇಟ್ಟುಕೊಂಡು ಇದಕ್ಕೇನು ಗೌರವ ಕೊಡಬೇಕು ಅದನ್ನು ಕೊಟ್ಟುಕೊಂಡು, ಆದರೆ ಶ್ರೇಷ್ಠವಾಗಿರತಕ್ಕಂತಹ ಚೈತನ್ಯದ ಕಡೆಗೆ ಸದಾ ಗಮನವನ್ನು ಇಟ್ಟುಕೊಂಡು ಎಲ್ಲರೆಲ್ಲರುವ ಚೈತನ್ಯವನ್ನೇ ನೋಡುವಂಥ ಅಭ್ಯಾಸ ಮಾಡಿದಾಗ ಮಾತ್ರ ನಾವು ದೇಹ ಭಾನದಿಂದ ಮುಕ್ತರಾಗ್ತೀವಿ. ಈ ಶರೀರದ ಸಾಧನ ಇರುವುದರೊಳಗಡೆ ನಾನು ಸಾಧನೆಯನ್ನು ಮಾಡಿ ಸತ್ಯ ಸ್ವರೂಪವನ್ನು ಕಂಡು ಈ ದೇಹದಿಂದ ಹೊರಗಡೆ ಬರುವಂಥ ಶರೀರ ಸ್ಥಿತಿಯನ್ನು, ಕರ್ಮಾತೀತ ಸ್ಥಿತಿಯನ್ನು ಕಾಣಬೇಕಾಗ್ತದೆ. ಯಾವಾಗ ಬೇಕಾದರೂ ಬಿದ್ದೋದ್ರೂ ಕೂಡ ಐ ಆಮ್ ರೆಡಿ ಟು ಗೋ, ಐ ಆಮ್ ರೆಡಿ ಟು ಔಟ್ ಅಂತ ನನಗೆ ಅಷ್ಟು ಶಕ್ತಿಯನ್ನು ನಾನು ಮಾಡಿಕೊಂಡಿರಬೇಕಾಗತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಗಂಟೆಗೆ ಒಮ್ಮೊಮ್ಮೆ ಕೂತ್ಕೊಂಡು ನೀವು ಚಿತ್ರವನ್ನು ನೋಡ್ತಾ ಇದ್ರು, ಚೈತನ್ಯವನ್ನು ನೋಡ್ತಾ ಇದ್ರು, ಚಿತ್ರದಲ್ಲಿದ್ದರು, ಚೈತನ್ಯದಲ್ಲಿದ್ದರು, ಈ ಮನಸ್ಸಿನ ಎಕ್ಸರ್ಸೈಸನ್ನು ಮಾಡಿಕೊಳ್ಳಿ, ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ.
ಇಲ್ಲಿ ತನಕ ಎಲ್ಲರದ್ದು ಶರೀರಗಳನ್ನು ನೋಡಿದೆ. ನಿಮಗೆ ಪ್ರಾಕ್ಟಿಕಲ್ ಎಲ್ಲಿ ಹೋಗಬೇಕಾಗಿಲ್ಲ. ಪ್ರತಿಯೊಬ್ಬರ ಬುರುಕುಟಿಯಲ್ಲಿ ಆ ಚೈತನ್ಯವನ್ನು ನೋಡ್ತಾ ಹೋಗಿ ಈ ಚಿತ್ರವನ್ನು ನೋಡಿಬಿಡಿ. ಇದು ಹೆಣ್ಣು, ಇದು ಗಂಡು, ಇವರು ನಮ್ಮವರು, ಇವರು ಬೇರೆಯವರು, ಒಳ್ಳೆಯವರು, ಕೆಟ್ಟವರು. ಈ ಚಿತ್ರಗಳ ಅವಶ್ಯಕತೆ ಇಲ್ಲ. ಚಿತ್ರಗಳಲ್ಲಿ ದೋಷ ಇದೆ. ಚರಿತ್ರೆಯನ್ನು ನೋಡಿ, ಅರ್ಥಾರ್ಥ ಚೈತನ್ಯವನ್ನು ನೋಡಿ, ಸತ್ಯ ಸ್ವರೂಪವನ್ನು ನೋಡಿ ಅಂತ ಪರಮಾತ್ಮ ಶಿವ ತಂದೆ ಹೇಳುತ್ತಿದ್ದಾರೆ. ಹಾಗಾಗಿ ನಾವು ದೇಹಪಾನದಿಂದ ಹೊರಗಡೆ ಬರಬೇಕು ಅಂದರೆ ಸ್ವಯಂ ನಾವು ಚೈತನ್ಯವನ್ನು ನೋಡಿಕೊಂಡು ಎಲ್ಲರಲ್ಲಿರುವ ಚೈತನ್ಯದ ದೃಷ್ಟಿಯಲ್ಲಿ ಬಂದು ನಾವು ಎಲ್ಲರನ್ನ ಜಂಗಮ ಸ್ವರೂಪ, ಲಿಂಗ ಸ್ವರೂಪ, ಪೂಜ್ಯ ಸ್ವರೂಪ, ಶಿವಸ್ವರೂಪ ಅಥವಾ ಆತ್ಮಸ್ವರೂಪದಲ್ಲಿ ನೋಡುವಂತಹ ಅಶರೀರಿ ಸ್ಥಿತಿಯನ್ನು ಅಭ್ಯಾಸ ಮಾಡಬೇಕು. ಅಂದರೆ ಗಂಟೆಗೊಮ್ಮೊಮ್ಮೆ ಸಮಯ ಸಿಕ್ಕಾಗಲೆಲ್ಲ ನಾನು ಚಿತ್ರದಲ್ಲಿದ್ದೀನೋ ಚೈತನ್ಯದಲ್ಲಿದ್ದೀನೋ ಅನ್ನುವಂಥ ಚೇಂಜ್ ಮಾಡಿಕೊಳ್ಳುವ ಅಭ್ಯಾಸ ಮಾಡ್ತಾ ನಾವು ಅಶರೀರಿ ಸ್ಥಿತಿಯನ್ನು ಹೊಂದೋಣ ಅಂತ ಹೇಳಿ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡು. ಅಚ್ಚ. ಓಂ ಶಾಂತಿ.